ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, CS ಷಡಕ್ಷರಿ ಅವರು ತಮ್ಮ ಸಮಿತಿಯ ಸದಸ್ಯರ ಜೊತೆಗೆ HRMSನ ಯೋಜನಾ ಅಧ್ಯಕ್ಷರಾದಂತಹ ಶ್ರೀ ಪುರುಷೋತ್ತಮ್ ಸಿಂಗ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಸರ್ಕಾರಿ ನೌಕರರ ಹಲವಾರು ಮುಖ್ಯವಾದ ಸಮಸ್ಯೆಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿ ಬಂದಿರತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವಾಗ ಕಂಡುಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸ್ನೇಹಿತರೆ, ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಸಮಸ್ಯೆಗಳು ಏನೇನು ಅಂತ ನೋಡೋಣ. ಮೊದಲನೇದಾಗಿ HRMS ತಂತ್ರಾಂಶದಲ್ಲಿ ತಾಂತ್ರಿಕ ದೋಷದಿಂದ ಸರ್ಕಾರಿ ನೌಕರರಿಗೆ ವೇತನವನ್ನು ಪಡ್ಕೊಳ್ಳೋದು ವಿಳಂಬ ಆಗ್ತಾಯಿದೆ. ಸೊ ಅದನ್ನು ಸರಿಪಡಿಸ್ಬೇಕು ಅಂತ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಎರಡನೇದು ನೋಡಿ, KS ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಆಪ್ಟಿನ್ ಆಪ್ಟೌಟ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶವನ್ನು ನೀಡಿದೆ. ಅಂದರೆ ತಮಗಿಷ್ಟ ಬಂದವರು ಈ ಯೋಜನೆಗೆ ಸೇರ್ಪಡೆಯನ್ನು ಆಗ್ಬೋದು ಅಥವಾ ಈ ಯೋಜನೆಯಿಂದ ಹೊರಗುಳಿಬೋದು. ಸೊ ಈ ಅವಕಾಶವನ್ನು ಸರ್ಕಾರ ನೀಡಿದರೂ ಕೂಡ ಅದು HRMSನಲ್ಲಿ ಆಪ್ಟಿನ್ ಆಪ್ಟೌಟ್ ಆಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಅದೊಂದು ಇಶ್ಯೂ ಇದೆ, ಅದನ್ನು ಕೂಡ ಸರಿ ಮಾಡಿಸ್ಬೇಕು ಅಂತ ಕೇಳಿದ್ದಾರೆ. ಹಾಗೆ ಇದೇ ಆರೋಗ್ಯ ಸಂಜೀವಿನಿ ಯೋಜನೆಗೆ ಅವಲಂಬಿತರನ್ನು ಸೇರ್ಪಡೆ ಮಾಡುವ ಸಂದರ್ಭದಲ್ಲಿ ಕಣ್ತಪ್ಪಿನಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸಂಬಂಧಪಟ್ಟಂತಹ DDOಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಲಾಗಿದೆ. ಸ್ನೇಹಿತರೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಈಗ ಅವಕಾಶವನ್ನು ನೀಡಿಲ್ಲ. ಸೊ ಹಾಗಾಗಿ DDOಗಳಿಗೆ ಆ ಅವಕಾಶವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳಲಾಗಿದೆ. ಹಾಗೆ ಹಲವಾರು ಇಲಾಖೆಗಳಲ್ಲಿ ಹೊಸ ನೇಮಕಾತಿ ಮತ್ತು ಮುಂಬಡ್ತಿ ಹಾಗೂ ವರ್ಗಾವಣೆಗಳ ಬಗ್ಗೆ ಅಪ್ಡೇಟ್ ಮಾಡಬೇಕು. ಸೊ ಅದಕ್ಕೆ HRMSನಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ, ಸಮಂಜಸವಾಗಿ ಪ್ರತಿಯೊಂದು ಅಪ್ಡೇಟನ್ನು ಅಲ್ಲಿ ಮಾಡುವ ಹಾಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಕೇಳಲಾಗಿದೆ. ಹಾಗೆ ಸರ್ಕಾರಿ ನೌಕರರಿಗೆ ಈಗ ಒಂದು OTP ವ್ಯವಸ್ಥೆ ಜಾರಿಯಲ್ಲಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ OTP ರಹಿತವಾದಂತಹ ಸೇವೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂದರೆ ಕೆಲವೊಂದು ಟೈಮ್ OTP ಬರಲಿಲ್ಲ ಅಂತಂದರೆ ಆ ಸೇವೆ ಪಡ್ಕೊಳ್ಳೋದಕ್ಕೆ ತುಂಬ ದಿನಗಳಾಗಬಹುದು ಅಥವಾ ತುಂಬ ತಿಂಗಳುಗಳಾಗ್ಬೋದು, ಕಾಯಬೇಕಾಗುತ್ತೆ. ಸೊ OTP ಸಮಸ್ಯೆಯಿಂದ ಒಂದು ಮುಕ್ತಿಯನ್ನು ಕೊಟ್ಟು OTP ರಹಿತವಾದ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಂತೆ ಈ ಸಂದರ್ಭದಲ್ಲಿ ಕೇಳಿಕೊಳ್ಳಲಾಗಿದೆ. ಸೊ ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಪುರುಷೋತ್ತಮ ಸಿಂಗ್ ಅವರು ನೋಡಿ, ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಈಗಾಗಲೇ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಅದರ ಕಾರ್ಯ ಪ್ರಗತಿಯಲ್ಲಿದೆ. ಹಾಗೂ ಇದೇ ಏಪ್ರಿಲ್ 2026ರಿಂದ 100% ಸೇವೆಗಳು ಲಭ್ಯ ಆಗಲಿದೆ ಈ HRMS ತಂತ್ರಾಂಶದಲ್ಲಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಸೊ ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಗಿರಿಗೌಡ ಅವರು ಕೂಡ ಇದ್ದರು. ಹಾಗೂ ಹಿರಿಯ ಉಪಾಧ್ಯಕ್ಷ ಸುರೇಶ್ ಶೆಡನಾಳ್ಯ ಮತ್ತು ಉಪಾಧ್ಯಕ್ಷರಾದಂತಹ ಡಾಕ್ಟರ್ ನೆಲ್ಕುದ್ದಿ ಸದಾನಂದ ಅವರು ಕೂಡ ಇದ್ದರು. ಸ್ನೇಹಿತರೆ, ಶ್ರೀ ಹರ್ಷ ಮತ್ತು ಚೇತನ್ ರಾಜ್ ಮತ್ತು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ದೀಕ್ಷಿತ್ ಅವರು ಕೂಡ ಇದೊಂದು ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದರು. ಸೊ HRMS ತಂತ್ರಾಂಶದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ನಿಟ್ಟಿನಲ್ಲಿ ಬಗೆಹರಿಸೋದಕ್ಕೆ ಸರ್ಕಾರಿ ನೌಕರರ ಸಂಘ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಸ್ನೇಹಿತರೆ, ಸೊ ಅಧ್ಯಕ್ಷರು ಹೇಳಿರುವ ಹಾಗೆ ಇದೇ ಏಪ್ರಿಲ್ನಲ್ಲಿ 100% ಸೇವೆ HRMSನಲ್ಲಿ ತಂತ್ರಾಂಶದಲ್ಲಿ ನಿಮಗೆ ಲಭ್ಯ ಆಗಲಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.